ಇನ್ನು ಮಾವಿಗೆ ಬೆಂಬಲ ಬೆಲೆ ಆಗ್ರಹಿಸಿ ಶ್ರೀನಿವಾಸಪುರ ಬಂದ್ ಮಾಡಿ ಇವತ್ತು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಕೋಲಾರದ ಶ್ರೀನಿವಾಸಪುರದಲ್ಲಿ ರಸ್ತೆಗೆ ಮಾವಿನ ಹಣ್ಣನ್ನು ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾವು ಬೆಳೆಗಾರರು. ಮಾವು ಬೆಳೆಗಾರರ ಸಂಘದಿಂದ ಇವತ್ತು ಕರೆ ನೀಡಲಾಗಿತ್ತು. ನೋಡಿ, ಮಾವಿನ ಹಣ್ಣಿಗೆ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ, ಅದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಕ್ವಾಲಿಟಿ ಆಫ್ ಮ್ಯಾಂಗೋಸ್ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪೋರ್ಟ್ಗೂ ಕೂಡ ಇದು ಹೋಗ್ತಾ ಇದೆ. ಈ ಬಾರಿ ಇಳುವರಿ ಹೆಚ್ಚಾಗಿ ಬಂದ್ಬಿಟ್ಟಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಈಗ ಅದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಿಸ್ತಾ ಇದ್ದಾರೆ. ಹಣ್ಣುಗಳ ಇಳುವರಿ ಯಾವಾಗ ಜಾಸ್ತಿ ಆಗುತ್ತೋ ಮುಂದೆ ತೊಂದರೆ ಇರುತ್ತೆ, ಮುಂದೆ ಬರಗಾಲದ ಒಂದು ಮುನ್ಸೂಚನೆ ಇದು ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಬ್ರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈಗ ನೇರಳೆ ಹಣ್ಣು ಜಾಸ್ತಿ ಆಗ್ತಾ ಇದೆ, ಮಾವಿನ ಹಣ್ಣಿನ ಇಳುವರಿ ಜಾಸ್ತಿ ಬರ್ತಾ ಇದೆ, ಸೊ ಇದರಿಂದಾಗಿ ಮುಂದೆ ಬರಬಹುದು ಈ ಥರದ ಒಂದಷ್ಟು ದಿನಗಳು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗಿವೆ. ಅದು ಒಂದು ಕಡೆ. ಬಟ್ ಈಗ ಈ ಮಾವಿನ ಹಣ್ಣು ಎಷ್ಟು ದಿನ ಅಂತ ಇಡೋದಕ್ಕೆ ಸಾಧ್ಯ? ಇಡೋದಕ್ಕೆ ಆಗೋದಿಲ್ಲ. ಇದನ್ನು ಖರೀದಿ ಮಾಡೋದಕ್ಕೂ ಕೂಡ ಜನ ಇಲ್ಲ, ಸರಿಯಾಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ನಮಗೆ. ಸೊ ಹಾಗಾಗಿ ಬೇಡವೇ ಬೇಡ ಅಂತ ಹೇಳಿ ರಸ್ತೆ ಮೇಲೆ ಹಾಕಿ ಸುರಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಾವಿನಿಗೆ ಕನಿಷ್ಠ 8,000 ರಿಂದ 10,000 ಬೆಂಬಲ ನೀಡಬೇಕು, ಬೆಂಬಲ ಬೆಲೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಡ ಮಾಡ್ತಾ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈಗ ರೈತರು ಆಗ್ರಹಿಸಿದ್ದಾರೆ. ಸೊ ಹೇಗೆ ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ಕೊಡಬೇಕು, ಅದನ್ನು ನಿಗದಿಪಡಿಸಬೇಕು ಅಂತ ಹೇಳಿ ಆಗ್ರಹಿಸಿ ಶ್ರೀನಿವಾಸಪುರ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾವು ಬೆಳೆಗಾರರು ಮತ್ತು ಪೊಲೀಸರ ನಡುವೆ ಒಂದು ರೀತಿ ತಳ್ಳಾಟ ನೂಕಾಟ ಕೂಡ ನಡೆದಿದೆ. ಚಿಂತಾಮಣಿ ರಸ್ತೆಯ ಒಂದು ಕಾಲೋನಿ ಗೇಟ್ ಬಳಿ ರಸ್ತೆಗೆ ಅಡ್ಡಲಾಗಿ ಹಾಕಲಾಗಿದ್ದಂಥ ಟ್ರ್ಯಾಕ್ಟರನ್ನು ತೆರವುಗೊಳಿಸಿ ಅಂತ ಪೊಲೀಸರು. ಆ ಟೈಮಲ್ಲಿ ರೈತರು ಕೂಡ ಇಲ್ಲ, ನಾವು ಮಾಡಲ್ಲ, ನಾವು ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೀವಿ ಅಂತ ಅವರು. ಸೊ ಹೀಗಾಗಿ ಅವರಿಬ್ಬರ ನಡುವೆ ಸ್ವಲ್ಪ ವಾಗ್ವಾದ, ತಳ್ಳಾಟ ನೂಕಾಟ ಕೂಡ ನಡೆದಿದೆ. ಹಾಗೆ ನಾಳೆಯೊಳಗೆ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಟನ್ ಮಾವಿಗೆ 4,000 ಬೆಂಬಲ ಬೆಲೆ ಘೋಷಣೆಗೆ ಭರವಸೆ ಕೂಡ ಸಿಕ್ಕಿದೆ. ಈಗ ಮಾವು ಬೆಳೆಗಾರರಿಗೆ ಸಂಸದ ಮಲ್ಲೇಶ್ ಬಾಬು ಅಲ್ಲಿಗೆ ಬಂದು ಭರವಸೆಯನ್ನು ಕೊಟ್ಟಿದ್ದಾರಂತೆ. ಜಿಲ್ಲಾಡಳಿತದಿಂದಲೂ ಕೂಡ ಬೆಂಬಲ ಬೆಲೆ ಘೋಷಣೆಯ ಭರವಸೆ ಸಿಕ್ಕಿದೆ. ಸೊ ಹಾಗಾಗಿ ಕೋಲಾರ ಬಂದನ್ನು ಕೈ ಬಿಟ್ಟಿದ್ದಾರೆ ಈಗ ಮಾವು ಬೆಳೆಗಾರರು. ಜಿಲ್ಲಾಡಳಿತದ ಭರವಸೆ ಹಿನ್ನೆಲೆಯಲ್ಲಿ ಅಲ್ಲಿಗೆ ಬಂದಿದ್ದಂತಹ ಮಾವು ಬೆಳೆಗಾರರು ತಮ್ಮ ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ. ಕೋಲಾರ ಬಂದ್ಗೂ ಕೂಡ ಕರೆ ನೀಡಿದ್ರು, ಅದೆಲ್ಲವನ್ನೂ ಕೂಡ ಈಗ ವಾಪಸ್ ತಗೊಂಡಿದ್ದಾರೆ. ಸೊ ಅವರಿಗೀಗ ಸದ್ಯಕ್ಕೆ ಬೆಂಬಲ ಬೆಲೆ ನಾವು ನಿಗದಿ ಮಾಡ್ತೀವಿ ಆದಷ್ಟು ಬೇಗ ಅನ್ನುವಂಥದ್ರ ಬಗ್ಗೆ ಹೇಳಿದಾರಂತೆ. ನಾಳೆ ಒಳಗೆ ಟೈಮ್ ಕೊಡಿ, ನಾಳೆ ಒಳಗೆ ಒಂದೇನೋ ಒಂದು ಮಾತಾಡಿ ಡಿಸಿಷನ್ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ, ಒಂದು ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದಾರಂತೆ. ಹತ್ತತ್ರ 1 ಟನ್ ಮಾವಿಗೆ 4,000 ರೂಪಾಯಿ ಆದರೂ ಬೆಂಬಲ ಬೆಲೆ ಘೋಷಣೆ ಆಗಬೇಕು ಅನ್ನುವಂಥದ್ದಿದೆ. ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಸಂಸದ ಮಲ್ಲೇಶ್ ಅವರು ಕೂಡ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಜಿಲ್ಲಾಡಳಿತನೂ ಕೂಡ ಭರವಸೆ ಕೊಟ್ಟಿದೆ ಅಂತ. ಈ ದಿನ ಕೋಲಾರ ಜಿಲ್ಲೆಯಾದ್ಯಂತ ಏನು ಬಂದ್ಗೆ ಕರೆಯನ್ನು ಕೊಟ್ಟಿದ್ವಿ, ಮಾವಿನಕಾಯಿಗೆ ಬೆಲೆ ಕುಸಿತ ಆಗಿರೋದ್ರಿಂದ ಮಾವಿನಕಾಯಿಗೆ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಬಂದ್ಗೆ ಕರೆಯನ್ನು ಕೊಟ್ಟು ಬಂದನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗಿದೆ ಮತ್ತು ರಾಜ್ಯ ಸರ್ಕಾರದಲ್ಲೂ ಸಹ ಮುಖ್ಯಮಂತ್ರಿಗಳು ಇವಾಗ ಸಭೆಯನ್ನು ಮಾಡಿ ಈಗ ಅದರಿಂದ ಒಂದು ಈ ಜಿಲ್ಲಾ ಮಟ್ಟದ ಆಡಳಿತಾಧಿಕಾರಿಗಳನ್ನು ನಮ್ಮ ಬಳಿಗೆ ಕಳುಹಿಸಿಕೊಟ್ಟು ಅಧಿಕೃತ ಆದೇಶ ಒಂದೇ ಬಾಕಿ ಇದೆ ಮತ್ತು ಎಲ್ಲ ಡಾಕ್ಯುಮೆಂಟೇಷನ್ಸ್ ರೆಡಿಯಾಗಿ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲು ಸರ್ಕಾರ ಎಲ್ಲ ವಿಷಯಗಳನ್ನು ಕೈಗೆತ್ತಿಕೊಂಡಿದೆ. ನಾಳೆ ಅಧಿಕೃತ ಘೋಷಣೆ ಆಗುತ್ತೆ. ಮಾವಿಗೆ 59 ಕೋಟಿ ರೂಪಾಯಿ ಹಣ ಬೆಂಬಲ ಬೆಲೆಗಾಗಿ ಮೀಸಲಿಟ್ಟಿದ್ದಾರೆ. ಅದರಲ್ಲಿ 1 ಟನ್ಗೆ 4,300 ರೂಪಾಯಿಗಳು, 4,370 ರೂಪಾಯಿ 1 ಟನ್ಗೆ ಮಾವಿಗೆ ಬೆಂಬಲ ಬೆಲೆ ನಿಗದಿಗೊಳಿಸಿದ್ದಾರೆ ಸರ್ಕಾರ. ಆದರೆ ಇದು ನಮಗೆ ತೃಪ್ತಿದಾಯಕವಿಲ್ಲ. ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸಾಲದು. ಹಿಂದಿನ ವರ್ಷ 4 ರೂಪಾಯಿ ಕೊಟ್ಟರು, ಪಕ್ಕದ ರಾಜ್ಯದಲ್ಲಿ ಈ ವರ್ಷ ಕೂಡ 4 ರೂಪಾಯಿ ಕೊಟ್ಟು ಕಂಪನಿಗಳಲ್ಲಿ 8 ರೂಪಾಯಿ 1 ಟನ್ಗೆ ನೀವು ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕಾರ್ಖಾನೆಗಳಿಲ್ಲದೆ ಇರೋದರಿಂದ ನಾವು ಸಹ ಬೇರೆ ಆಂಧ್ರ ಮತ್ತು ತಮಿಳುನಾಡು ಕಂಪನಿಗಳ ಮೇಲೆ ಅವಲಂಬಿತರಾಗಿದ್ದೀವಿ. ಆದ್ದರಿಂದ ನಮ್ಗೆ ಯಾವುದೇ